ಮೈಸೂರು ಅಂಬಾರಿ ಹೊರುವ ಆನೆ ಅಭಿಮನ್ಯು ದಂತ ಭಗ್ನವಾಗಿದೆ. ಮರದ ದಿಮ್ಮಿ ಅಥವಾ ಕಠಿಣವಾದ ವಸ್ತುವಿಗೆ ಬಡಿದು ತುಂಡಾಗಿರುವುದು. ಮತ್ತಿಗೋಡು ಶಿಬಿರದಲ್ಲಿ ಅಭಿಮನ್ಯು ಎಡಭಾಗದ ದಂತ ಮುರಿದಿರುವುದು. ಮೈಸೂರು ಅಂಬಾರಿ ಹೊರುವ ಆನೆಗೆ ದಂತಕ್ಕೆ ಏಟಾಗಿರುವುದು. ಮತ್ತಿಗೋಡು ಶಿಬಿರದಲ್ಲಿ ಅಭಿಮನ್ಯು ಎಡಭಾಗದ ದಂತ ಮುರಿತವಾಗಿರುವುದು. ಸದ್ಯ ಸರಗೂರಿನಲ್ಲಿ ಹುಲಿ ಕಾರ್ಯಾಚರಣೆಯಲ್ಲಿರೋ ಅಭಿಮನ್ಯು, ಮೈಸೂರಿನ ಅಂಬಾರಿ ಹೊರುವ ಅಭಿಮನ್ಯು ದಂತ ಕಟ್ಟಾಗಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮರದ ದಿಮ್ಮಿಯಿಂದ ಸಮಸ್ಯೆ ಆಗಿರೋದು ಗೊತ್ತಾಗ್ತಾ ಇದೆ. ಎಡಭಾಗದ ದಂತ ಮುರಿದಿರೋದು. ಸದ್ಯ ಸರಗೂರಿನ ಹುಲಿ ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಇದೆ. ಅಂದರೆ ಹುಲಿಯನ್ನ ಹಿಡಿಯೋದಕ್ಕೆ ಆತನನ್ನ ಕರ್ಕೊಂಡು ಹೋಗಲಾಗಿದೆ. ಅಂದರೆ ಈ ಹಿಂದೆ ಕೂಡ ಮೈಸೂರಿನ ಅಂಬಾರಿಯನ್ನ ಹೊತ್ತಿದ್ದ ಇದೇ ಅಭಿಮನ್ಯು ತನ್ನ ಗಾತ್ರದಲ್ಲಿ ಆರೋಗ್ಯವನ್ನ ಬಹಳ ಚೆನ್ನಾಗಿ ಇಟ್ಟುಕೊಂಡಿದ್ದ. ಆದರೆ ಕೆಲ ಕಾರ್ಯಗಳನ್ನು ಮಾಡಿಸ್ತಿರ್ತಾರೆ, ಮರದ ದಿಮ್ಮಿ ಹೊರಿಸೋದು ಅಥವಾ ಯಾವುದಾದ್ರೂ ಬಲವಾದ ಮರಗಳನ್ನು ಬೀಳಿಸುವ ಕೆಲಸ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಮೊದಲು ಹೇಗಿತ್ತು, ಈಗ ದಂತ ಮುರಿದ ನಂತರದ ಚಿತ್ರಣ ಹೇಗಿದೆ ಅಂತ. ಆ ಸಂದರ್ಭದಲ್ಲಿ ಎಡಭಾಗದ ದಂತ ಮುರಿದಿದೆ. ಸಂಬಂಧಪಟ್ಟ ಹಾಗೆ ಈಗ ಶಿಬಿರದಲ್ಲಿ ಚಿಕಿತ್ಸೆಯನ್ನು ಕೊಡಿಸೋದಕ್ಕೆ ಮುಂದಾಗಿದ್ದಾರೆ.